ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಅವರು ಏನು ಒಂದು ಮೊಕದ್ದಮೆಯನ್ನು ಹಾಕಿರ್ತಾರೆ ಕೋರ್ಟ್ ಅಲ್ಲಿ. ಆ ಮೊಕದ್ದಮೆ ಬಗ್ಗೆ ಕ್ಷುಲ್ಲಕವಾಗಿ ಏನು ಕೇಸ್ ಹೊರಟೋದೆ ಅಂತ ಹೇಳ್ಬಿಟ್ಟು ಆ ಒಂದು ಕಿಶೋರ್ ಅವರು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿಯವರ ಮೇಲೆ ಶೋನ್ ಎಸಿತಾರೆ. ವಿಚಾರ ಏನಿವತ್ತು ದಲಿತರನ್ನ ದಮನ ಮಾಡಬೇಕು, ದಲಿತರ ಉನ್ನತ ಅಧಿಕಾರಿಗಳಲ್ಲಿ ಇರಬಾರ್ದು, ದಲಿತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹುನ್ನಾರ ಉಟ್ಕೊಂಡು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಇವತ್ತು ತುಳಿತಾ ಇದ್ದಾವೆ. ಇವತ್ತು ಉದಾಹರಣೆಗೆ ನಾವು ಹೇಳ್ತಾ ಇದ್ದೀವಿ, ನಾವೇನು ಸುಮ್ಮನೆ ಇದೀವಿ ಅಂತ ನಮ್ಮನ್ನ ತಟ್ಟಿ ನೋಡ್ತಾ ಇದ್ದಾರೆ. ಇವತ್ತು ಮನುವಾದ ಸಂಸ್ಕೃತಿ ಈ ಒಂದು ದಲಿತರನ್ನ ಮುಟ್ಟಿ ನೋಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಅಂಬೇಡ್ಕರ್ ವಾರಸದಾರ ನಾವೆಲ್ಲ ಇದ್ದೀವಿ. ಇವತ್ತು ಏನು ಸಂವಿಧಾನದಲ್ಲಿ ಪೀಠ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಅವಮಾನಿತಕ್ಕಂಥ ಅವಮಾನ ಇಡೀ ಭಾರತ ದೇಶಕ್ಕೆ ಆಗಿರ್ತಂತ ಅವಮಾನ. ಇವತ್ತು ಗವಾಯಿಯವರಿಗೆಲ್ಲ ಶೂಲಾಡಿದಿರೋದು ಇಡೀ ಭಾರತ ಮಾತೆಯ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಅಂತಹ ಕಿಶೋರ್ ಅವರನ್ನ ಈ ದೇಶದಿಂದ ಹೊರದೂಡಿಸ್ಬೇಕು, ದೇಶದ್ರೋಹಿ ಕೇಸ್ ಕಡೆಯವನ್ನ ಬಂಧಿಸಬೇಕು, ಅವನ್ನ ಗಲ್ಲಿಗೇರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಒತ್ತಾಯಿಸ್ತಾ ಇದೀವಿ. ಇವತ್ತು ಬಂಧುಗಳೇ, ಇವತ್ತು ನಾವೇನಾದ್ರೂ ಸುಮ್ಮನೆ ಕೂತಿದೀವಿ ಅಂದ್ರೆ ನಮ್ಮನ್ನೇನು ದಲಿತರನ್ನ ಮಾನಭಂಗ ಮಾಡ್ತಾರೆ, ಕೊಲೆಗಳು ಮಾಡ್ತಾರೆ, ನಮ್ಮನ್ನ ಬಹಿಷ್ಕಾರ ಆಗ್ತಾರೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಗೆ ಅವಕಾಶಗಳಿಲ್ಲ. ಇಂಥ ದಿನಗಳಲ್ಲಿ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿಯವರನ್ನ ಅವಮಾನ ಮಾಡಿದ್ದಾರೆ. ಆ ಒಂದು ಅವಮಾನ ಸಾರ್ವಜನಿಕವಾಗಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಖಂಡಿಸುತ್ತಾ ಇವತ್ತು ಏನು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ ಅದನ್ನ ಮುಂದಿನದಲ್ಲಿ ಮರುಕಳಿಸಿದಾದ್ರೆ ವಿಸ್ತೃತವಾದ ಹೋರಾಟ ಮಾಡಕ್ಕೆ ನಾವು ಹಿಂಜರಲ್ಲ ಅಂತೇಳಿ ಅಂಬೇಡ್ಕರ್ ವಾರಸದಾರರು ನಾವು ಹೇಳ್ತಾ ಇದ್ವಿ. ಇವತ್ತು ಬಂಧುಗಳೇ, ಏನೇ ವಿಚಾರ ಇರಲಿ, ಇವತ್ತು ನಮ್ಮನ್ನ ತುಳಿತು ಸ್ವಾತಂತ್ರ್ಯ ಬಂದು ನಮ್ಗೆ 78-79 ವರ್ಷಗಳಾದ್ರೂ ನಾವು ಹೋರಾಟದ ಮುಖಾಂತರ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕಾಗಿದೆ. ಈ ಒಂದು ಸಮಾಜಕ್ಕೆ ನಾವು ಸಂದೇಹ ಕೊಡ್ಬೇಕಾಗಿದೆ ಅಂತೇಳಿ ಸಂದರ್ಭ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಂಧುಗಳೇ, BR ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಅವರು ಏನು ಒಂದು ಮೊಕದ್ದಮೆಯನ್ನು ಹಾಕಿರ್ತಾರೆ ಕೋರ್ಟ್ ಅಲ್ಲಿ. ಆ ಮೊಕದ್ದಮೆ ಬಗ್ಗೆ ಕ್ಷುಲ್ಲಕವಾಗಿ ಏನು ಕೇಸ್ ಹೊರಟೋದೆ ಅಂತ ಹೇಳ್ಬಿಟ್ಟು ಆ ಒಂದು ಕಿಶೋರ್ ಅವರು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿಯವರ ಮೇಲೆ ಶೋನ್ ಎಸಿತಾರೆ. ವಿಚಾರ ಏನಿವತ್ತು ದಲಿತರನ್ನ ದಮನ ಮಾಡಬೇಕು, ದಲಿತರ ಉನ್ನತ ಅಧಿಕಾರಿಗಳಲ್ಲಿ ಇರಬಾರ್ದು, ದಲಿತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹುನ್ನಾರ ಉಟ್ಕೊಂಡು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಇವತ್ತು ತುಳಿತಾ ಇದ್ದಾವೆ. ಇವತ್ತು ಉದಾಹರಣೆಗೆ ನಾವು ಹೇಳ್ತಾ ಇದ್ದೀವಿ, ನಾವೇನು ಸುಮ್ಮನೆ ಇದೀವಿ ಅಂತ ನಮ್ಮನ್ನ ತಟ್ಟಿ ನೋಡ್ತಾ ಇದ್ದಾರೆ. ಇವತ್ತು ಮನುವಾದ ಸಂಸ್ಕೃತಿ ಈ ಒಂದು ದಲಿತರನ್ನ ಮುಟ್ಟಿ ನೋಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಅಂಬೇಡ್ಕರ್ ವಾರಸದಾರ ನಾವೆಲ್ಲ ಇದ್ದೀವಿ. ಇವತ್ತು ಏನು ಸಂವಿಧಾನದಲ್ಲಿ ಪೀಠ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಅವಮಾನಿತಕ್ಕಂಥ ಅವಮಾನ ಇಡೀ ಭಾರತ ದೇಶಕ್ಕೆ ಆಗಿರ್ತಂತ ಅವಮಾನ. ಇವತ್ತು ಗವಾಯಿಯವರಿಗೆಲ್ಲ ಶೂಲಾಡಿದಿರೋದು ಇಡೀ ಭಾರತ ಮಾತೆಯ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ. ಅಂತಹ ಕಿಶೋರ್ ಅವರನ್ನ ಈ ದೇಶದಿಂದ ಹೊರದೂಡಿಸಬೇಕು, ದೇಶದ್ರೋಹಿ ಕೇಸ್ ಕಡೆಯವನ್ನ ಬಂಧಿಸಬೇಕು, ಅವನ್ನ ಗಲ್ಲಿಗೇರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಒತ್ತಾಯಿಸ್ತಾ ಇದೀವಿ. ಇವತ್ತು ಬಂಧುಗಳೇ, ಇವತ್ತು ನಾವೇನಾದ್ರೂ ಸುಮ್ಮನೆ ಕೂತಿದೀವಿ ಉನ್ನತ ನಮ್ಮ ಸಂವಿಧಾನಬದ್ಧವಾದ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಾದ BR ಗವಾಯಿ ಅವರ ಮೇಲೆ ತೀರ್ಪು ತಪ್ಪು ನಡೆದಿರುವಂತಹ ವಿಚಾರವನ್ನ ಒಂದು ದೇವಸ್ಥಾನ ಸಂವಿಧಾನ ವಿರೋಧಿ ದೇಶದಲ್ಲಿ ಇವತ್ತು ಇಂಥ ಕೃತ್ಯಗಳು ನಡೀತಾ ಇದ್ರೆ ಪಾಕಿಸ್ತಾನ ಜಿಂದಾಬಾದ್, ಧಿಕ್ಕಾರ. ಇದರ ವಿಚಾರವಾಗಿ ಜನಸಾಮಾನ್ಯರ ಗತಿ ಏನು, ಈ ದೇಶದ ಪರಿಸ್ಥಿತಿ ಏನು, ಸಂವಿಧಾನ ಯಾವ ದಿಕ್ಕಿಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಈ ದೇಶದ ಪರಿಸ್ಥಿತಿಯನ್ನು ನಾವು ಗಂಭೀರವಾಗಿ ಉನ್ನತ
ನಮ್ಮ ಸಂವಿಧಾನಬದ್ಧವಾದ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಾದ PR ಗವಾಯಿ ಅವರ ಮೇಲೆ ತೀರ್ಪು ತಪ್ಪು ನಡೆದಿರುವಂತಹ ವಿಚಾರವನ್ನ ಒಂದು ದೇವಸ್ಥಾನ ನಾವು ಹಿಂಗಿರಲ್ಲ ಅಂತೇಳಿ ಅಂಬೇಡ್ಕರ್ ವಾರಸ್ದಾರು ನಾವು ಹೇಳ್ತಾ ಇದ್ವಿ. ಇವತ್ತು ಒಂದು ವೇಳೆ ಏನೇ ವಿಚಾರ ಇರಲಿ, ಇವತ್ತು ನಮ್ಮನ್ನ ಕುಳಿತು ಸ್ವಾತಂತ್ರ್ಯ ಬಂದು ನಮ್ಗೆ 78-79 ವರ್ಷಗಳಾದ್ರೂ ಇನ್ನೂ ನಾವು ಹೋರಾಟದ ಮುಖಾಂತರ ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗಿದೆ, ಈ ಒಂದು ಸಮಾಜಕ್ಕೆ ನಾವು ಸಂದೇಹ ಕೊಡಬೇಕಾಗಿದೆ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸುಳ್ಳು ಕೇಸ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನಾದ್ರೂ ನಾವು ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆಕಾರರ ಮೇಲೆ ರೌಡಿ ಶೀಟ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಈ ಒಂದು ಸಂಸ್ಕೃತಿಯನ್ನು ಖಂಡಿಸ್ತಾ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಪ್ರತಿಭಟನೆ ಮಾಡಿಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ಏನಾದ್ರೂ ದಲಿತ ರಕ್ಷಣೆ ಇರೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ನಾವು ಉಸಿರಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗಿದ್ರೆ ಇವತ್ತು ನಡಿ ಬೀದಿಗಳಲ್ಲಿ ಕೊಲೆ ಮಾಡ್ತಾ ಇದ್ರು. ನಮ್ಮನ್ನ ಕೊಲೆ ಮಾಡ್ತಕ್ಕಂಥಲ್ಲದೆ ನಮ್ಮ ಹೆಣ್ಮಕ್ಕಳನ್ನ ಬೀದಿಯಲ್ಲಿ ಮಾನಭಂಗ ಮಾಡ್ತಾ ಇದ್ರು. ಇದರ ವಿರುದ್ಧ ಸತತವಾಗಿ ಹೋರಾಟ ಮಾಡಿಕೊಂಡಿರ್ತಕ್ಕಂಥ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಆ ಒಂದು ದಹನವನ್ನ ಪ್ರತಿಭಟನೆ ಮಾಡ್ತಕ್ಕಂಥ ದಹನ ಮಾಡೋ ವಿಚಾರದಲ್ಲಿ ನಾವು ಬಂದಿದ್ದೀವಿ.